पाशपुस्तकवाणी मुक्ताहार समायुक्तां ध्यायेति सरस्वती प्रथमದಲ್ಲಿ ಶ್ರೀಮಠದ ಪರಂಪರೆ ಸ್ಮರಿಸುತ್ತಾ ಇವತ್ತು ಹಳ್ಳಿಕೆರೆ ಗ್ರಾಮದಲ್ಲಿ ನಡೆದು ಬಂದಿರತಕ್ಕಂಥ ಶ್ರೀ ವಿಶ್ವಕರ್ಮ ಗಾಯತ್ರಿ ಮಹಿಳಾ ಟ್ರಸ್ಟ್ನ ಸಂಯುಕ್ತಾಸನ ನಡೆದು ಬಂದಿರತಕ್ಕಂಥ ಶ್ರೀ ಗುರು ವಿಶ್ವಕರ್ಮ ಪೂರ್ವ ಪ್ರಾಥಮಿಕ ಶಾಲೆಯ ಒಂದು ಸಂಯುಕ್ತಾಸನದಲ್ಲಿ 25ನೇ ವರ್ಷದ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಸೂಚನೆಯ ಸಮಯದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಸಿದ್ಧರೂಢ ಶ್ರೀಮಠದ ಪರಮ ಪೂಜ್ಯರು ಆಗಿರ್ತಕ್ಕಂಥ ಶಂಕರಾನಂದ ಮಹಾಸ್ವಾಮಿಯವರಲ್ಲಿ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸುತ್ತಾ ಆದಿತ್ಯನಾಗಿ ಹಳ್ಳಿಕೆರೆಯ ರಾಜವೀರ ಕ್ಷೇತ್ರದ ರೂವಾರಿಗಳು ಪೂಜ್ಯ ವಿಜಯಸುಮನ್ ಮೆಹಂಜಿಯವರಲ್ಲಿ ಸಹಿತ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸುತ್ತಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಸಂಸ್ಥೆಯ ಮಾಲೀಕರು ಶ್ರೀಮತಿ ಶ್ಯಾಮಲಾ ಗಣಪತಿ ಪಂಚಾಳ್ ಅವರೇ ಮತ್ತು ಗಣಪತಿ ವಿಶ್ವಕರ್ಮ ಅವರೇ, ಪ್ರಭಾಕರ್ ಪಂಚಾಳ್ ಅವರೇ, ಅಶೋಕ್ ಪಂಚಾಳ್ ಅವರೇ, ಸೋಮನಾಥ್ ಅವರೇ, ಮುದ್ದು ಮಕ್ಕಳೇ ಮತ್ತು ಪೋಷಕರೇ ಮತ್ತು ಈ ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು, ಇವತ್ತಿನ ದಿವಸ ಶ್ರೀ ಗಣಪತಿ ಪಂಚಾಳ್ ಅವರು ಹಮ್ಮಿಕೊಂಡಿರ್ತಕ್ಕಂಥ ಈ 25ನೇ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ನೋಡಿದಾಗ ಬಹಳ ಸುಂದರವಾಗಿ, ಅದು ನಮ್ಮ ಧನಶ್ರೀ ಕಲ್ಯಾಣ ಮಂಟಪದಲ್ಲಿ ಪ್ರಪ್ರಥಮವಾಗಿ ಕಲ್ಯಾಣ ಮಂಟಪ ಈ ಕಾರ್ಯಕ್ರಮದ ಪ್ರಾರಂಭೋತ್ಸವ ಆಗಿದೆ ಅಂತ ಅನ್ನುವಂತೆ ಬಹುಶಃ ವಿಶ್ವಕರ್ಮ ಶಿಕ್ಷಣ ಸಂಸ್ಥೆ ಇವತ್ತಿನ ದಿವಸ ಕಲ್ಯಾಣ ನಿರಂತರವಾಗಿ ಕಲ್ಯಾಣ ಮಂಟಪದಲ್ಲಿ ಇದು ಪ್ರಾರಂಭ ಆಗತಕ್ಕಂಥದ್ದು ಬಹಳ ವಿಶೇಷತೆಯನ್ನು ಬಂದಿರತಕ್ಕಂಥದ್ದು. ಅದು ವಿಶ್ವಕರ್ಮ ಸಮಾಜದಿಂದಲೇ ಇವತ್ತು ಪ್ರಾರಂಭ ಆಗಬೇಕಂತಂದ್ರೆ ಅದು ಬಹುಶಃ ಇವತ್ತಿನ ದಿವಸ ಎಲ್ಲ ಪರಮ ಪೂಜೆಯ ಆಶೀರ್ವಾದ ಮೂಲಕವಾಗಿ ಇವತ್ತು ವೃದ್ಧತ್ವವನ್ನು ನಾವು ನೋಡಬೇಕು ಅಂತ ಹಂಬಲದಿಂದ ಎಲ್ಲರ ಮುಖಗಳಿಗೆ, ತಂದೆ ತಾಯಿ ಮುಖಗಳಿಗೆ ಬಹಳ ಸಂತೋಷದ ದಿನ ಆಗಿದೆ ದಿವಸ. ಈ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಕ್ಕಂಥ ಮುದ್ದು ಮಕ್ಕಳು ಯಾವ ರೀತಿಯಾಗಿ ನಾವು ಸಂಸ್ಕೃತ ಕಾರ್ಯಕ್ರಮ ಮಾಡಿಕೊಳ್ತಾರೆ, ನಮ್ಮ ಮಕ್ಕಳು ಯಾವ ರೀತಿ ವಿದ್ಯಾಭ್ಯಾಸ ಮಾಡಿಕೊಳ್ತಕ್ಕಂಥ ಒಂದು ಸಂತೋಷದಿಂದ ಇವತ್ತಿನ ದಿವಸ ಎಲ್ಲ ತಂದೆ ತಾಯಿಗಳು ಸಹಿತ ಈ ಒಂದು ದಿವಸ ಕೂಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಿಶ್ವಕರ್ಮ ಶಿಕ್ಷಣ ಸಂಸ್ಥೆ 25 ವರ್ಷ ಬೆಳ್ಳಿ ಮಹೋತ್ಸವ ಬಹಳ ಸುಂದರವಾಗಿ ನಡೆದು ಬಂದಿರತಕ್ಕಂಥ ಈ ಕಾರ್ಯಕ್ರಮ ಹೆಚ್ಚು ಹೇಳದೆ ಒಂದು ಕೆಲವೇ ಒಂದು ನಿಮಿಷಗಳಲ್ಲಿ ಮುಗಿಸ್ತೇನೆ. ಇಂಥ ಇವತ್ತಿನ ದಿವಸ 25 ವರ್ಷದ ಬೆಳ್ಳಿ ಮಹೋತ್ಸವವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ವಿಶ್ವಕರ್ಮ ಶಿಕ್ಷಣದ ಅಭಿವೃದ್ಧಿಯಾಗಿ ಸುವರ್ಣ ಮಹೋತ್ಸವವನ್ನು ಹಮ್ಮಿಕೊಳ್ಳತಕ್ಕಂಥ ಶಕ್ತಿ ಕೊಡಲಿ ಅಂತಕ್ಕಂಥ ಮಾತನ್ನು ಇವತ್ತಿನ ದಿವಸ ವ್ಯಕ್ತಪಡಿಸ್ತಾ ಇದ್ದೇವೆ. ಈ ದಿವಸ ಮುದ್ದು ಮಕ್ಕಳಿಗೆ ನಮ್ಮದೇ ಆಗಿರ್ತಕ್ಕಂಥ ಭಾರತಖಂಡದಲ್ಲಿ ಹಿಂದೂ ಸನಾತನ ಧರ್ಮದಲ್ಲಿ ಧಾರ್ಮಿಕವನ್ನು ಒಳ್ಳೆ ಸಂಸ್ಕೃತಿಯನ್ನು ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಇವತ್ತಿನ ದಿವಸ ವಿದ್ಯೆ ಕೊಡ್ತಕ್ಕಂಥ ಗುರುಗಳಾಗಿರ್ಬೋದು, ಧರ್ಮದ ಕೊಡ್ತಕ್ಕಂಥ ಗುರುಗಳಾಗಿರ್ಬೋದು, ಬೋಧನೆ ಮಾಡತಕ್ಕಂಥ ಗುರುಗಳಾಗಿರ್ಬೋದು, ಒಳ್ಳೆ ಮಕ್ಕಳನ್ನ ಅಭಿವೃದ್ಧಿಪಡಿಸಿ ಇಂಥ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯೆಯನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಶಿಕ್ಷಣವಂತರಾಗಿ ಒಳ್ಳೆ ಇಲಾಖೆಗಳಲ್ಲಿ ಕರ್ಮದರ್ಶಿಗಳಾಗಿ ನೌಕರಿ ಮಾಡಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿವೆ. ಒಂದು ಸೂಚನೆ, ಬೆಳಗ್ಗೆ ಸ್ನಾನ ಮಾಡಿ ಆದ ಕೂಡಲೇ ದೇವರಿಗೆ ನಮಸ್ಕಾರ ಮಾಡಬೇಕು. ಎರಡನೇದಾಗಿ ತಂದೆ ತಾಯಿಗೆ ನಮಸ್ಕಾರ ಮಾಡಿ ನೀವು ಶಿಕ್ಷಣ ಸಂಸ್ಥೆಗೆ ಹೋದಲ್ಲಿ ನೀವು ಉನ್ನತ ಮಟ್ಟಕ್ಕೆ ಇರ್ತೀರಿ ಅನ್ನತಕ್ಕಂಥದ್ದು. ಯಾಕಂದರೆ ಧಾರ್ಮಿಕ ಪ್ರವೃತ್ತಿಯಲ್ಲಿ ನಮ್ಮದೇ ಭರತಖಂಡದಲ್ಲಿ ಹಿಂದೂ ಸನಾತನದಲ್ಲಿ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಬದ್ಧ ಭೂಮಿ, ಅಂತ ಒಂದು ಸಂಸ್ಕೃತಿ ತಂದ ತಾಯಿನ ಕೊಡಬೇಕಾಗ್ತದೆ. ಅದಕ್ಕಾಗಿ ಮೊದಲು ಮಾತೃದೇವೋಭವ ಪಿತೃದೇವೋಭವ ಅಂತ ಎಲ್ಲರೂ ಸಹಿತ ಮಾತೆ ಗುರು ಭುವನೇಶ್ವರರು ವಿಶ್ವಕರ್ಮ ಗಾಯತ್ರಿ ಕುಂಭಕರ ಶಾಲೆ ಅಂತ ಮಾತನಾಡುವಂತ ಈ 4 ಮಾತುಗಳನ್ನು ಕೊಟ್ಟು ಓಂ ನಮೋ ವಿಶ್ವಕರ್ಮಣೆ. ಶಂಕರಾನಂದ ಮಹಾಸ್ವಾಮಿಗಳು ಕೂಡ ತಮ್ಮ 2 ಅನಿಸಿಕೆಗಳನ್ನು ಹೇಳಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪರಮ ಪೂಜ್ಯ ಶ್ರೀ ಶ್ರೀ ಶ್ರೀನಿವಾಸ ಮಹಾಸ್ವಾಮಿ ವಿಶ್ವಕರ್ಮ ಏಕದಂಡಿ ಮಠ ಯಾದಗಿರಿ ಶಾಖಾ ಮಠ ಮೂಲವಾದ ಇವರ ಶ್ರೀಪಾದಗಳಲ್ಲಿ ಅನಂತರ ನಮಸ್ಕಾರ ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ
ಪರಮ ಪೂಜ್ಯ ಸುಮನ್ ಬೈಂಜಿಯವರ ಶ್ರೀಪಾದವನ್ನು ವಂದನೆಗಳನ್ನು ಸಲ್ಲಿಸಿ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಗಣ್ಯಮಾನ್ಯರಿಗೂ ಕೂಡ ಶರಣಾರ್ಥಿ ತಿಳಿಸುತ್ತಾ ಮುಖ್ಯೋಪಾಧ್ಯಾಯರಿಗೂ ಸಹ ಶಿಕ್ಷಕರಿಗೂ ಪಾಲಕರಿಗೂ ಮುದ್ದು ಮಕ್ಕಳಿಗೂ ನಮನವನ್ನು ತಿಳಿಸಿದ ಈ ಒಂದು ಪವಿತ್ರವಾದ 25ನೇ ಬೆಳ್ಳಿಯ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಏನಪ್ಪ ಅಂದರೆ ನಿಮ್ಮೆಲ್ಲರಿಗೂ ಏನು ಸಾಧ್ಯ ಏನಂದರೆ ಮಕ್ಕಳು ನೋಡ್ಬೇಕಂತ ಎಲ್ಲರಲ್ಲಿ ಉತ್ಸಾಹ. ಅದಕ್ಕಾಗಿ ಏನಪ್ಪ ಅಂತ ಅಪ್ಪಾಜಿಯವರು ಹೇಳಿದ್ರಲ್ಲ 25 ವರ್ಷದ ಬೆಳ್ಳಿ ಹಬ್ಬ ಏನಲ್ಲ ಇಂಥ ಒಂದು 50ನೇ ವರ್ಷ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಳ್ಳಲಿ ಈ ಶಾಲೆ ಅಂತ ಹೇಳ್ತಾ ಈ ಒಂದು ಈ ಸದ ಸರ್ ಮಾಡಿದ್ರು ಗುರುನಾಥ್ ಸರ್ ಅವರಲ್ಲಿ ಎಷ್ಟೊಂದು ವಿನಯ ಅಂದ್ರೆ ಒಂದು ಕುರ್ಚೀಶ್ವರಿಗೆ ಅವರಿಗೆ ಎತ್ತಿಕೊಡ್ತಾರೆ. ಯಾವಾಗಲೂ ಅಭಿಮಾನ ಪಡದೆ ಇಂಥ ಒಂದು ಕಾರ್ಯಗಳು ಮಾಡ್ತಾರೆ. ಅವ್ರು ಯಾವತ್ತೂ ಚಳಕಾಪುರದವ್ರ ಬಗ್ಗೆ ಹಳ್ಳಿಕೇರಿಯೊಳಗೆ ಒಂದು ಅದ್ಭುತವಾದ ಶಾಲೆಯನ್ನು ತೆಗೆದು ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ಜಗದ್ಗುರು ಸಿದ್ಧಾರೂಢರು ವಿಶ್ವಕರ್ಮರು ತಾವೆಲ್ಲರಿಗೆ ಒಂದು ಒಳ್ಳೆಯದು ಮಾಡಿ ಇಂಥ ಕಾರ್ಯಕ್ರಮ ಯಾವಾಗ ಮಕ್ಕಳು ಏನಪ್ಪ ಅಂದ್ರೆ ಒಳ್ಳೆಯ ಸಂಸ್ಕಾರ ಮಕ್ಕಳಿಗೆ ಕೊಡ್ರಿ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟರಂದ್ರೆ ಅವರು ಬೆಳೆದು ದೊಡ್ಡವರಾಗಿ ಈ ಶಾಲೆ ಕೀರ್ತಿರುವಂಥ ಮಕ್ಕಳಾಗ್ತಾರೆ. ಅದಕ್ಕಾಗಿ ನಂತರ ನಾವು ಹೇಳೋದು ಯಾರಿಗೂ ಲಕ್ಷ್ಯ ಇರೋದಿಲ್ಲ. ಆದರೂ ಕೂಡ ಒಂದೆರಡು ಮಾತು ಬಂದಿವೆ ಅಂತ ಹೇಳ್ಬೇಕಾಗ್ತದೆ. ಬಹು ಪ್ರಯಾಸದಿಂದ ಅಧ್ಯಕ್ಷರು ಹಾಗೂ ನಮ್ಮ ಗುರುನಾಥ್ ಸರ್ ಅವರು ಬಹು ಪ್ರಯಾಸದಿಂದ ಈ ಒಂದು ಶಾಲೆ ನಡೆಸಿಕೊಂಡು ಇಲ್ಲಿವರೆಗೆ ಆ ಸಂಸ್ಥೆ ನಡೆಸೋದು ಭಾಳ ಕಠಿಣ ಅದ. ನಮ್ಮಲ್ಲಿ ಭಾಳ ಸಂಸ್ಥೆಗಳದಾವ. ಅದ್ರಲ್ಲಿ ಏನಾಗುತ್ತದೆ ಅನ್ನೋದು ಸಾಲಿ ಫೀಸ್ನೇ ಸರಿಯಾಗಿ ಕೊಡಲ್ಲ ಪಾಲಕರು. ಆದರೆ ಎಲ್ಲರೂ ಪಾಲಕರು ತಾವೆಲ್ಲರೂ ಕೂಡಿ ಶಾಲೆ ಮ್ಯಾಗ ಒಳ್ಳೆಯ ಕರ್ತವ್ಯ ವಹಿಸಿ ಈ ಶಾಲೆ ಮೇಲೆ ತಮ್ಮೆಲ್ಲರೂ ಆಶೀರ್ವಾದದಲ್ಲಿ ಉನ್ನತವಾಗಿ ಶಾಲೆ ಬೆಳೆಯಲಿ, ಇನ್ನೂ ಹೆಸರಾಗಲಿ ಅಂತ ಹೇಳಿ ನನ್ನ ಮಾತ್ರ ಮುಖ್ಯವಾಗಿ ಅವರು ಬಂದು ನನಗೆ ಆಶೀರ್ವಾದವನ್ನು ಮಾಡಿ ಹೋಗ್ತಾ ಈಗಲೂ ಸಹಿತ ಬಂದು ನನಗೆ ಆಶೀರ್ವಾದ ಮಾಡಿ ಇನ್ನ ಉನ್ನತ ಮಟ್ಟಕ್ಕೆ ಶಿಕ್ಷಣ ಬೆಳೀಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದೆಲ್ಲ ಗುರುವಿನ ಆಶೀರ್ವಾದ ಹಾರಿಸಿಕೊಂಡು ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಈ ವೇದಿಕೆ ಮೇಲೆ